ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ KVL ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಫೈಂಡ್ ದ ಕರೆಂಟ್ ಇನ್ ದ ಬ್ಯಾಟ್ರಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ ಈ 10 ವೋಲ್ಟ್ ಬ್ಯಾಟ್ರಿ. ಸೊ ಇದನ್ನ ಬ್ಯಾಟ್ರಿ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರ ಮುಖಾಂತರ ಹೋಗುವಂತ ಕರೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಕರೆಂಟ್ ಇನ್ ಈಚ್ ಬ್ರಾಂಚ್. ಸೊ ಕರೆಂಟ್ ಇನ್ ಈಚ್ ಬ್ರಾಂಚ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ AB. ಸೊ ಎ ಮತ್ತೆ ಬಿ ಮಧ್ಯೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇನ್ ದ ಗಿವನ್ ನೆಟ್ವರ್ಕ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ. KVL ಅನ್ನ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡೋದು? ವೆರಿ ಸಿಂಪಲ್. ನೋಡಿ, ಇಲ್ಲಿ ನನಗೆ ಎರಡು ಲೂಪ್ಗಳಿದ್ದಾವೆ. ದಿಸ್ ಈಸ್ ಲೂಪ್ ನಂಬರ್ 1, ದಿಸ್ ಈಸ್ ಲೂಪ್ ನಂಬರ್ 2. ಎರಡು ಲೂಪ್ಗಳು ಅಂತ ತಗೊಂತೀನಿ. ದಿಸ್ ಈಸ್ ಲೂಪ್ ನಂಬರ್ 1, ದಿಸ್ ಈಸ್ ಲೂಪ್ ನಂಬರ್ 2. ಗೊತ್ತಾಯ್ತಾ? ಈಗ ಕರೆಂಟ್ ಅನ್ನ ಯಾವ ಡೈರೆಕ್ಷನ್ ಅಲ್ಲಿ ತಗೋಬೇಕು ಅಂತ ಅಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗಲೇಬೇಡಿ, ಸರಿನಾ? ಏನಿದ್ರು ಕೂಡ ಕ್ಲಾಕ್ ವೈಸ್ ರೊಟೇಷನ್ ತಾಳಿ. ನೋಡಿ, ನಿಮ್ಮ ಬಲಗಡೆ ಸೈಡ್ ಈ ತರ ಕ್ಲಾಕ್ ಯಾವ ರೀತಿ ಬರ್ತಾ ಇರುತ್ತೆ ನೋಡಿ, 12 ಆಮೇಲೆ 1 2 3 4 ಆ ತರ ಅಲ್ವಾ? ಸೊ ಅದೇ ತರ ಕ್ಲಾಕ್ ವೈಸ್ ರೊಟೇಷನ್ ಅಲ್ಲೇ ತೊಳಿ. ಸೊ ಕ್ಲಾಕ್ ವೈಸ್ ರೊಟೇಷನ್. ಲೂಪ್ 1 ಅಲ್ಲಿ ಹರಿಯುವಂತ ಕರೆಂಟ್ ಅನ್ನ ನಾನು I1 ಅಂತ ತಗೊಂತ ಹೋಗ್ತೀನಿ. ಲೂಪ್ 2 ನಲ್ಲಿ ಹರಿಯುವಂತ ಕರೆಂಟ್ ಅನ್ನ ನಾನು I2 ಅಂತ ಕರಿತೀನಿ. ಎರಡು ಕೂಡ ಕ್ಲಾಕ್ ವೈಸ್. ಗೊತ್ತಾಯ್ತಾ? ಕರೆಂಟಿನ ಡೈರೆಕ್ಷನ್ ಕ್ಲಾಕ್ ವೈಸ್ ತಗೊಂಡಿದ್ದೀನಿ. ಮೊದಲನೇ ಲೂಪ್ ಅಲ್ಲಿ ಹರಿಯುವಂತ ಕರೆಂಟ್ ಇಸ್ I1. ಎರಡನೇ ಲೂಪ್ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಅನ್ನ I2 ಅಂತ ತಗೊಂಡಿದ್ದೀನಿ. ಈಗ ನಾನು KVL ಅನ್ನ ಸಪರೇಟ್ ಆಗಿ ಲೂಪ್ 1 ಗೆ ಮತ್ತೆ ಲೂಪ್ 2 ಗೆ ಅಪ್ಲೈ ಮಾಡಿ ಈಕ್ವೇಶನ್ಸ್ ಅನ್ನ ಜನರೇಟ್ ಮಾಡಬೇಕು. ಸೊ ಫಸ್ಟ್ ನಾವು ಅಪ್ಲೈ ದ KVL, ದಟ್ ಇಸ್ ಕಿರ್ಚಾಫ್ ವೋಲ್ಟೇಜ್ ಲಾ, ಟು ಲೂಪ್ ನಂಬರ್ 1 ಅಂತ ತಗೊಂತ ಹೋಗೋಣ. ಮೊದಲನೇ ಲೂಪ್ಗೆ ನಾವು KVL ಅನ್ನ ಅಪ್ಲೈ ಮಾಡೋದು. ಯಾವ ರೀತಿ ಅಪ್ಲೈ ಮಾಡೋದು? ವೆರಿ ಸಿಂಪಲ್. ಹೆಸರೇ ಹೇಳ್ತಾ ಇದೆ, KVL, ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ನಾವು ಏನೇ ಇಲ್ಲಿ ಈಕ್ವೇಶನ್ಸ್ ಅಲ್ಲಿ ಬರಿಬೇಕಾದ್ರೂ ಕೂಡ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ V is equal to IR ಅಲ್ವಾ? ನಮಗೆ ಓಮ್ಸ್ ಲಾ ಪ್ರಕಾರ ಏನಾದ್ರೂ ವೋಲ್ಟೇಜ್ ಸೋರ್ಸ್ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಅದನ್ನ ಬರಿತೀವಿ. ಆದ್ರೆ ರೆಸಿಸ್ಟೆನ್ಸ್ ಗಳೇನಾದಿದ್ರು, ಈ ರೆಸಿಸ್ಟರ್ ಗಳೇನಾದ್ರೂ ಇದಾವೆ ಅಂತಂದಾಗ ಅದನ್ನ ನಾವು ವೋಲ್ಟೇಜ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸರಿನಾ? ಏನಿದ್ರು ಕೂಡ ಈಕ್ವೇಶನ್ಸ್ ಅಲ್ಲಿ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇರ್ಬೇಕು ಎಲ್ಲ ವ್ಯಾಲ್ಯೂಸ್. ಫಸ್ಟ್ ಕರೆಂಟ್ ಯಾವ ರೀತಿ ಹೋಗ್ತಾ ಇದೆ ಲೂಪ್ 1 ಅಲ್ಲಿ? ಈ ತರ ಕ್ಲಾಕ್ ವೈಸ್ ಈ ತರ ಹೋಗಿ ನೋಡಿ. ಇಲ್ಲಿ ಫಸ್ಟ್ ಯಾವ್ದಾದ್ರು ಕಾಂಪೊನೆಂಟ್ ಬರೀರಿ. ಒಂದು ಕಾಂಪೊನೆಂಟ್, 2 3 4 ಕಾಂಪೊನೆಂಟ್ ಇರೋದು. ರೆಸಿಸ್ಟೆನ್ಸ್ ನಾವು 3 ಇದಾವೆ, ಮತ್ತೆ ವೋಲ್ಟೇಜ್ ಇಂದ 1 ಇದೆ ಟೋಟಲ್ ಈ ಒಂದು ಲೂಪ್ ಅಲ್ಲಿ. ಸರಿನಾ? ಈ 4 ಕೂಡ ಬರಿಬೇಕಾಗುತ್ತೆ ಈಕ್ವೇಶನ್ಸ್ ಅನ್ನ. ಯಾವ್ದಾದ್ರು ಫಸ್ಟ್ ಬರಿಬಹುದು ನೀವು. ಈ ರೆಸಿಸ್ಟೆನ್ಸ್ ಫಸ್ಟ್ ಬರ್ದು ಆಮೇಲೆ ಇದನ್ನ ಬರ್ದು ಆಮೇಲೆ ಇದು ಬರಿಬಹುದು. ಇದು ಫಸ್ಟ್ ಬರ್ದು ಇದು ಆಮೇಲೆ ಬರ್ದು ಆಮೇಲೆ ಇದು ಈ ತರನಾದ್ರೂ ಬರಿಬಹುದು. ಯಾವ್ದಾದ್ರು ಬರಿಬಹುದು. ಸರಿನಾ? ಈಗ ಫಸ್ಟ್ ನೋಡಿ, ಇಲ್ಲಿ ಕರೆಂಟ್ ಯಾವ ರೀತಿ ಎಂಟರ್ ಆಗ್ತಾ ಇದೆ ವೋಲ್ಟೇಜ್ ಸೋರ್ಸ್ ಅನ್ನ ನೋಡಿ. ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ ವೋಲ್ಟೇಜ್ ಸೋರ್ಸ್ ಅನ್ನ. ಸೊ ಏನಂತ ತಗೋಬೇಕು? -10 ಅಂತ ತಗೋಬೇಕು. ಸರಿನಾ? 10 ವೋಲ್ಟೇಜ್ ಏನ್ ಬೇಡ, 10 ಅಂತ ತಗೊಳ್ಳಿ ಸಾಕು. -10. ಯಾಕೆ? ಈ ಕರೆಂಟ್ ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ ವೋಲ್ಟೇಜ್ ಸೋರ್ಸ್ ಅನ್ನ. ನೆಕ್ಸ್ಟ್ ಯಾವ್ದು ಇರೋದು ನಮಗೆ? ಇಲ್ಲೊಂದು ರೆಸಿಸ್ಟೆನ್ಸ್ ಸೋರ್ಸ್ ಇದೆ, ಬಟ್ ಇಟ್ ಈಸ್ ಶೇರ್ಡ್ ಬಿಟ್ವೀನ್ ಲೂಪ್ ನಂಬರ್ 1 ಅಂಡ್ ಲೂಪ್ ನಂಬರ್ 2. ಸೊ ನೋಡಿ, ಇಲ್ಲಿ ಮಧ್ಯದಲ್ಲಿ ಇರೋದ್ರಿಂದ ಲೂಪ್ 1ಗೂ ಲೂಪ್ 2ಗೂ ಕೂಡ ಅಂದ್ರೆ ಎರಡಕ್ಕೂ ಕೂಡ ಶೇರ್ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ರೆಸಿಸ್ಟೆನ್ಸ್ ಏನೇ ಇದ್ರೂ ಕೂಡ ಪ್ಲಸ್ ಅಂತಾನೆ ಬರಿಬೇಕು. ಪ್ಲಸ್ ರೆಸಿಸ್ಟೆನ್ಸ್ ಎಷ್ಟು? 2 ಇಂಟು I. ರೆಸಿಸ್ಟೆನ್ಸ್ ಇಂಟು I ಕರೆಂಟ್ ಅನ್ನ ಬರಿಬೇಕಾಗುತ್ತೆ. ಯಾಕೆ? ವೋಲ್ಟೇಜ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೇಕಲ್ವಾ? ಇಲ್ಲಿ ಲೂಪ್ 1ಗೂ ಕೂಡ ಇದೆ, ಲೂಪ್ 2ಗೂ ಕೂಡ ಇದೆ. ಯಾವ ಕರೆಂಟ್ ಅನ್ನ ತಗೋಬೇಕು? ಎರಡನ್ನೂ ತಗೋಬೇಕು. ಲೂಪ್ 1ಗೆ ಬರಿತಾ ಇರೋದ್ರಿಂದ I1 ಮೈನಸ್ I2. ಸರಿನಾ? ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ? I1 ಮೈನಸ್ I2. ರೆಸಿಸ್ಟೆನ್ಸ್ ಈಸ್ 2. ಇಟ್ ಹ್ಯಾಸ್ ಬೀನ್ ಶೇರ್ಡ್ ಬಿಟ್ವೀನ್ ದ 2 ಲೂಪ್ಸ್ ಆಲ್ಸೋ. ಸೊ I1 ಅಂಡ್ I2. ಅದಕ್ಕೋಸ್ಕರ I1 ಮೈನಸ್ I2. I1 ಏನು ಫಸ್ಟ್ ಬರ್ದೆ, ಮೊದಲನೇ ಲೂಪಿಗೆ ಈಕ್ವೇಶನ್ ಬರೀತಾ ಇರೋದು. ಅದಕ್ಕೋಸ್ಕರ ಎರಡನೇ ಲೂಪಿಗೆ ಬರಿಬೇಕಾದ್ರೆ ಏನ್ ಮಾಡ್ತೀವಿ? I2 ಮೈನಸ್ I1 ಅಂತ ಬರೆದು ಬಿಡ್ತೀವಿ ಅಷ್ಟೇ. ನೆಕ್ಸ್ಟ್ ಪ್ಲಸ್ ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ಸೊ ಅದ್ರ ವ್ಯಾಲ್ಯೂ ಏನು? 3 ಇಂಟು ಇಟ್ ಹ್ಯಾಸ್ ಬಿನ್ ಶೇರ್ಡ್ ಬಿಟ್ವೀನ್ 2 ಲೂಪ್ಸ್ ಆಲ್ಸೋ. ಸೊ ಏನ್ ಮಾಡಬೇಕು? ಮೊದಲನೇ ಲೂಪಿಗೆ ಈಕ್ವೇಶನ್ ಬರೀತಾ ಇರೋದ್ರಿಂದ I1 ಮೈನಸ್ I2 ಅಂತ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕಾಂಪೊನೆಂಟ್ ಇದೆ, 4 ಓಮ್ ರೆಸಿಸ್ಟೆನ್ಸ್. ಸೊ ಪ್ಲಸ್ 4 ಇಂಟು ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರೋದು? I1 ಕರೆಂಟ್ ಮಾತ್ರ. ಇದು ಯಾವುದೇ ಲೂಪ್ಗಳ ಮಧ್ಯೆ ಶೇರ್ ಆಗಿಲ್ಲ, ಮೊದಲನೇ ಲೂಪ್ ಅಲ್ಲೇ ಇರೋದು. ಸೊ I1 ಕರೆಂಟ್ ಇದ್ರ ಮುಖಾಂತರ ಫ್ಲೋ ಆಗ್ತಾ ಹೋಗುತ್ತೆ. ಸೊ 4 ಇಂಟು I1 ವಿಲ್ ಬಿ ಈಕ್ವಲ್ ಟು 0 ಅಂತ ತಗೋಬಹುದು. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. -10 ಪ್ಲಸ್ 2 ಇಂಟು I1 ಅಂತಂದ್ರೆ 2I1 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 2 ಇಂಟು I2 ವಿಲ್ ಬಿ 2I2 ಪ್ಲಸ್ 3 ಇಂಟು I1 ವಿಲ್ ಬಿ 3I1 ಪ್ಲಸ್ ಇಂಟು ಮೈನಸ್ 3I2 ಪ್ಲಸ್ 4I1 ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಈ -10 ಇದೆಯಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದನ್ನ ಆ ಕಡೆ ಕಳಿಸ್ತೀನಿ. ಈಕ್ವಲ್ಸ್ ಇಂದ ಈ ಕಡೆ ಕಳಿಸಿದಾಗ ಏನಾಗುತ್ತೆ? +10 ಆಗುತ್ತೆ. -10 ಇದ್ದಿದ್ದು ಆ ಕಡೆ ಹೋದಾಗ +10 ಆಯ್ತು. ಇವಾಗ I1 ವ್ಯಾಲ್ಯೂಸ್ ಎಲ್ಲೆಲ್ಲಿ ಇದಾವೆ ಆಡ್ ಮಾಡಿ. 2I1 ನೆಕ್ಸ್ಟ್ 3I1, 2 + 3 5I1 ಆಯ್ತು. 5I1 + 4I1 ಅಂತಂದ್ರೆ 9I1
ಪ್ಲಸ್ ನೋಡಿ ಇಲ್ಲಿ -2i2 ನೆಕ್ಸ್ಟ್ ಇಲ್ಲಿ -3i2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಬಟ್ ಗ್ರೇಟರ್ ಸೈನ್ ಮೈನಸ್ಸು. 3 + 2 is 5. So 5i2 -5i2 will be equal to 10. So this is the equation number x ಅಥವಾ equation number 1 ಅಂತ ತಗೋಬಹುದು. ಏನು 9i1 -5i2 will be equal to 10. ಇದೇ ರೀತಿ ನಾವು ಎರಡನೇ ಲೂಪ್ಗೂ ಕೂಡ KVL ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಅಪ್ಲೈ KVL to loop number 2. ಸೊ ಲೂಪ್ 2ಗೆ ನಾನು KVL ಅನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಯಾವುದೇ ವೋಲ್ಟೇಜ್ ಸೋರ್ಸ್ ಇಲ್ಲ ನಮಗೆ, ಸರಿನಾ? ಈ ಒಂದು ಲೂಪಲ್ಲಿ ನನಗೆ ಯಾವುದೇ ವೋಲ್ಟೇಜ್ ಸೋರ್ಸ್ ಇಲ್ಲ, ಬರೀ ರೆಸಿಸ್ಟೆನ್ಸ್ಗಳು 1 2 3 4 ಇದಾವೆ. ಸೊ ಎಲ್ಲಕ್ಕೂ ಕೂಡ ಪ್ಲಸ್ಸೇ ಬರೋದು. ಯಾವುದಾದ್ರೂ ಕೂಡ ನೀವು ಫಸ್ಟ್ ಬರಿತಾ ಹೋಗ್ಬೋದು. ಫಸ್ಟ್ ಇದನ್ನ ಬರಿತೀನಿ ಅಂತ ಅನ್ಕೊಳ್ಳಿ. ಸೊ 6 ಇಂಟು ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರೋದು, ಇದು ಯಾವುದೇ ಲೂಪ್ಗಳ ಮಧ್ಯೆ ಶೇರ್ ಆಗಿಲ್ಲ. ಸೊ ಸೇಮ್ i2 ಕರೆಂಟೇ ಫ್ಲೋ ಆಗಿರುತ್ತೆ. 6i2 ಪ್ಲಸ್ ಇಲ್ಲಿ 8i2 ಪ್ಲಸ್ ಇಲ್ಲಿ ನೀವು ನೋಡಿದ್ರೆ 2 ಹ್ಯಾಸ್ ಬಿನ್ ಶೇರ್ಡ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಲೂಪ್. ಯಾವ ರೀತಿ ಬರಿಬೇಕು ಈಕ್ವೇಶನ್ ಅನ್ನ? 2 ಇಂಟು i2 - i1 ಅಂತ ಬರಿಬೇಕು. ಯಾಕೆ? ಈಗ ಎರಡನೇ ಲೂಪಿಗೆ ಈಕ್ವೇಶನ್ ಅನ್ನ ಬರಿತಾ ಇರೋದು. ಮೊದಲನೇ ಲೂಪಿಗೆ ಈಕ್ವೇಶನ್ ಬರಿಬೇಕಾದ್ರೆ i1 - i2, ಎರಡನೇ ಲೂಪಿಗೆ ಈಕ್ವೇಶನ್ ಬರಿಬೇಕಾದ್ರೆ i2 - i1 ಆ ಥರ. ಪ್ಲಸ್ ಇನ್ನೊಂದಿದೆ ರೆಸಿಸ್ಟೆನ್ಸ್ 3. ಸೊ 3 ಇಂಟು i2 - i1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 6i2 ಪ್ಲಸ್ 8i2 ಪ್ಲಸ್ 2 ಇಂಟು i2 ಅಂತಂದರೆ 2i2 ಆಗುತ್ತೆ. ಪ್ಲಸ್ ಇಂಟು ಮೈನಸ್ -2i1 ಪ್ಲಸ್ 3 ಇಂಟು i2 ವಿಲ್ ಬಿ 3i2 ಪ್ಲಸ್ ಇಂಟು ಮೈನಸ್ -3i1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಈಗ ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಂದರೆ i1ನೇ ಒಂದು ಕಡೆ, i2ನೇ ಒಂದು ಕಡೆ, ಆ ಥರ. 6i2 ಪ್ಲಸ್ 8i2 ಅಂತಂದರೆ 14i2 ಆಯಿತು. 14 ಪ್ಲಸ್ 2i2 ಅಂತಂದರೆ 16i2. 16i2 ಪ್ಲಸ್ 3i2 ಅಂತಂದರೆ 19i2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. i1 ಅನ್ನು ಬರಿತಾ ಹೋಗೋಣ. ಸೊ ಇಲ್ಲಿ -2i1 ಇದೆ, ಇಲ್ಲಿ -3i1 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಈಸ್ ಮೈನಸ್. 2 + 3 ಅಂತಂದರೆ 5i1. ಗೊತ್ತಾಯ್ತಾ? ವ್ಯಾಲ್ಯೂ ಏನು? -5i1 ಪ್ಲಸ್ 19i2 ವಿಲ್ ಬಿ ಈಕ್ವಲ್ ಟು 0. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ y. ಸೊ ನೀವು 1 2 ಅಂತನಾದ್ರೂ ತಗೋಬಹುದು, XY ಅಂತಾದ್ರೂ ತಗೋಬಹುದು, AB ಅಂತಾದ್ರೂ ತಗೋಬಹುದು, ಯಾವ್ದಾದ್ರೂ ತಗೋಬಹುದು. ಈಗ ನಾನು i1 ಮತ್ತೆ i2 ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಕ್ರೇಮರ್ಸ್ ರೂಲ್ ವೆರಿ ಈಸಿ ಇದು. ಸೊ ಕ್ರೇಮರ್ಸ್ ರೂಲ್ ಏನು ಹೇಳುತ್ತೆ? ಡೆಲ್ಟಾ 1/delta ವಿಲ್ ಬಿ ಈಕ್ವಲ್ ಟು i1. ನೆಕ್ಸ್ಟ್ i2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಡೆಲ್ಟಾ 2/delta. ಗೊತ್ತಾಯ್ತಾ? ಡೆಲ್ಟಾ 1/delta ವಿಲ್ ಬಿ ಈಕ್ವಲ್ ಟು i1 ಕರೆಂಟು, ಡೆಲ್ಟಾ 2/delta ವಿಲ್ ಬಿ ಈಕ್ವಲ್ ಟು i2 ಕರೆಂಟ್. ಹಾಗಾದ್ರೆ ಫಸ್ಟ್ ನಮಗೆ ವ್ಯಾಲ್ಯೂಸ್ ಆಫ್ ಡೆಲ್ಟಾ ಬೇಕು, ಡೆಲ್ಟಾ 1 ಬೇಕು, ಮತ್ತೆ ಡೆಲ್ಟಾ 2. ಸೊ ಈ 3 ವ್ಯಾಲ್ಯೂಗಳು ನಮಗೆ ಬೇಕಾಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ಡೆಲ್ಟಾ ವ್ಯಾಲ್ಯೂ ಬೇಕು ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಇಲ್ಲಿ ಈ ವೇರಿಯೇಬಲ್ಸ್ಗಳ ಪಕ್ಕದಲ್ಲಿರುವಂಥ ಕೋಎಫಿಷಿಯೆಂಟ್ಸ್ ಅನ್ನ ಬರೀರಿ. ಇಲ್ಲೇನಿದೆ? ಮೊದಲನೇದ್ರಲ್ಲಿ 9, ನೆಕ್ಸ್ಟ್ i2 ಪಕ್ಕದಲ್ಲಿ ಏನಿದೆ? -5, ಮೈನಸ್ ಸೇರಿಸಿ ಬರಿಬೇಕು, -5. ನೆಕ್ಸ್ಟ್ ಇಲ್ಲಿ -5i1 ಇದೆ, ಸೊ -5 ಅಂತ ಬರೀರಿ. i2 ಪಕ್ಕದಲ್ಲಿ ಏನಿರೋದು? 19 ಇದೆ, ಸೊ +19 ಆಗಿರೋದ್ರಿಂದ 19 ಬರಿಬೇಕು. ಸೊ ಇದ್ರದ್ದು ನಾವು ಡಿಟರ್ಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ i1 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ಮೊದಲನೇ ಕಾಲಮ್ ಇದೆಯಲ್ಲ, ಅಲ್ಲಿಗೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನು ಬರಿಬೇಕು. ಈಕ್ವಲ್ಸ್ ಇಂದ ಈ ಕಡೆ ಇರುವಂತ ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಸೊ ಏನು? 10 ಮತ್ತೆ 0 ಎಲ್ಲಿ? ಮೊದಲನೇ ಕಾಲಮ್ ಅಲ್ಲಿ. ಯಾವುದಕ್ಕೆ? ಡೆಲ್ಟಾ 1ಗೆ. ಇನ್ನು ಉಳಿದಿರೋದು ಸೇಮ್ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಡೆಲ್ಟಾ 2ಗೆ ಏನು ಮಾಡ್ತೀವಿ? ಎರಡನೇ ಕಾಲಮ್ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನು ಬರೀತೀವಿ. ಈ ಎರಡು ವ್ಯಾಲ್ಯೂಗಳು ಹಂಗೆ ಉಳ್ಕೊಂತವೆ. ಗೊತ್ತಾಯ್ತಾ? ಏನಾಯ್ತು ಅಂತಂದ್ರೆ ಕೋಎಫಿಷಿಯೆಂಟ್ಗಳನ್ನ ಫಸ್ಟ್ ಬರ್ಕೊಂತೀವಿ. ಡೆಲ್ಟಾ 1 ಬೇಕು ಅಂತಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಮೊದಲನೇ ಕಾಲಮ್ ಅಲ್ಲಿ ಬರ್ತವೆ, ಎರಡನೇ ಕಾಲಮ್ ಹಂಗೆ ಇರುತ್ತೆ. ಡೆಲ್ಟಾ 2 ಬೇಕು ಅಂತಂದ್ರೆ ಮೊದಲನೇ ಕಾಲಮ್ ಹಂಗೆ ಇರುತ್ತೆ ಇದ್ರ ತರನೇ, ಬಟ್ ಎರಡನೇ ಕಾಲಮ್ ಅಲ್ಲಿ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅನ್ನ ಇಡ್ತಾ ಹೋಗ್ತೀವಿ. ಸೊ ಇವಾಗ ವ್ಯಾಲ್ಯೂಸ್ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 9 ಇಂಟು 19 ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಹೋಗೋಣ. 9 ಇಂಟು 19 ವ್ಯಾಲ್ಯೂ ಎಷ್ಟು ಬಂತು? 171 ಮೈನಸ್ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. -5 ಇಂಟು -5, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5 ಇಂಟು 5 ಏನಾಯಿತು? 25 ಆಯಿತು. ಸೊ ವ್ಯಾಲ್ಯೂ ಏನಾಗುತ್ತೆ? 171 ಮೈನಸ್ 25 ವ್ಯಾಲ್ಯೂ ವಿಲ್ ಬಿ 146. ನೆಕ್ಸ್ಟ್ ಇವಾಗ 10 ಇಂಟು 19 ಅಂತ ಅಂದರೆ 190 ಮೈನಸ್ 0 ಇಂಟು -5, 0 ಇಂಟು ಎನಿಥಿಂಗ್ ನಮಗೆ 0ನೇ ಆಗುತ್ತೆ. ಸೊ ವ್ಯಾಲ್ಯೂ ವಿಲ್ ಬಿ 190 ಇಟ್ ಸೆಲ್ಫ್. ನೆಕ್ಸ್ಟ್
ಡೆಲ್ಟಾ 2 ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ, 9 ಇಂಟು 0 ವಿಲ್ ಬಿ 0 ಮೈನಸ್ 5 ಇಂಟು 10 ಏನಾಗುತ್ತೆ ಮೈನಸ್ 50 ಆಗುತ್ತಲ್ವಾ. 5 ಇಂಟು 10 ವಿಲ್ ಬಿ 50 ಮೈನಸ್ ಇಂಟು ಮೈನಸ್ ವ್ಯಾಲ್ಯೂ ಏನಾಯಿತು ಪ್ಲಸ್ 50 ಗೊತ್ತಾಯ್ತು. ಸೊ ಈಗ ನಮಗೆ ಡೆಲ್ಟಾ 1 ಡೆಲ್ಟಾ 2 ಮತ್ತೆ ಡೆಲ್ಟಾ ವ್ಯಾಲ್ಯೂ ಸಿಕ್ಕಿದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡೆಲ್ಟಾ 1 ವ್ಯಾಲ್ಯೂ ಏನು 190 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಏನು ಬಂದಿದೆ 146. ನೆಕ್ಸ್ಟ್ ಡೆಲ್ಟಾ 2 ವ್ಯಾಲ್ಯೂ ಏನು ಬಂದಿದೆ 50 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಇಸ್ 146. ಸೊ ವ್ಯಾಲ್ಯೂಸ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 190 ಹೋಲ್ ಡಿವೈಡೆಡ್ ಬೈ 146. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 1.30 ಆಂಪಿಯರ್. ನೆಕ್ಸ್ಟು 50 ಹೋಲ್ ಡಿವೈಡೆಡ್ ಬೈ 146 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.34 ಆಂಪಿಯರ್. ಈಗ ಅವರು ಎಕ್ಸ್ಟೆಂಡೆಡ್ ಆಗಿ ಕ್ವಶನ್ ಅನ್ನ ಕೇಳಿದರೆ ಅದಕ್ಕೆ ಒಂದೊಂದಾಗಿ ನಾನು ಇಲ್ಲಿ ಬರಿತಾ ಹೋಗ್ತೀನಿ ಆನ್ಸರ್ ಅನ್ನು, ಸರಿನಾ. ಇಲ್ಲಿ ಬಾಕ್ಸ್ ಹಾಕಿರ್ತೀನಿ, ಒಂದೊಂದಾಗಿ ಇಲ್ಲೇ ಆನ್ಸರ್ ಅನ್ನ ಬರಿತಾ ಹೋಗ್ತೀನಿ. ಮೊದಲನೇದೇನು ಕರೆಂಟ್ ಇಂದ ಬ್ಯಾಟ್ರಿ. ಸೊ ಇಲ್ಲಿ ಬ್ಯಾಟ್ರಿ 10 ವೋಲ್ಟ್ ಬ್ಯಾಟ್ರಿ ಇದೆಯಲ್ಲ, ಸೊ ಅದರಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ಯಾವುದು I1 ಕರೆಂಟ್ ಅಲ್ವಾ ಫ್ಲೋ ಆಗ್ತಾ ಇರೋದು. ಇದು ಈ ಒಂದು ವೋಲ್ಟೇಜ್ ಸೋರ್ಸ್ ಯಾವ್ದ್ರ ಮಧ್ಯನೂ ಕೂಡ ಡಿವೈಡ್ ಆಗಿಲ್ಲ, ಲೂಪ್ 1 ಅಥವಾ ಲೂಪ್ 2 ಮಧ್ಯ. ಲೂಪ್ 1 ಅಲ್ಲೇ ಇರೋದು ಕರೆಂಟ್ I1 ಅದ್ರ ಮುಖಾಂತರ ಫ್ಲೋ ಆಗ್ತಾ ಇರೋದು. ಸೊ ಕರೆಂಟ್ ಇನ್ ಬ್ಯಾಟ್ರಿ ಅಂತ ಬರೀ. ಸೊ ಬ್ಯಾಟ್ರಿಲಿ ಫ್ಲೋ ಆಗ್ತಿರುವಂತ ಕರೆಂಟ್ ವ್ಯಾಲ್ಯೂ ಏನು ಯಾವ್ದದು I1 ಕರೆಂಟ್. ಸೊ I1 whose value is equal to 1.30 ಆಂಪಿಯರ್ ಅಥವಾ 1.3 ಆಂಪಿಯರ್ ಅಂತ ಬರೀಬಹುದು. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ದ ಕರೆಂಟ್ ಇನ್ ಈಚ್ ಬ್ರಾಂಚ್. ಸೊ ಈಚ್ ಬ್ರಾಂಚ್ ಅಂತ ಬಂದಾಗ ಎಲ್ಲೆಲ್ಲಿ ನಮಗೆ ರೆಸಿಸ್ಟೆನ್ಸ್ ಗಳು ಬರ್ತವೆ ಅವ ಎಲ್ಲವನ್ನು ಕೂಡ ನಾವು ಬ್ರಾಂಚ್ ಅಂತ ಕನ್ಸಿಡರ್ ಮಾಡ್ಕೊಂಡು ಯಾವ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಬರಿಬೇಕು. ಅಂದ್ರೆ QP ಒಂದು ಬ್ರಾಂಚು, RS ಇನ್ನೊಂದು ಬ್ರಾಂಚು, TU ಇನ್ನೊಂದು ಬ್ರಾಂಚ್, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಗಳು ಇರ್ತಾವೆ ಅಲ್ಲಿ. ಸೊ ಇವಾಗ QP ಬ್ರಾಂಚ್ ಅಲ್ಲಿ ಏನ್ ಕರೆಂಟ್ ಫ್ಲೋ ಆಗ್ತಾ ಇದೆ QP ವಿಲ್ ಬಿ ಈಕ್ವಲ್ ಟು ಕರೆಂಟ್ I1 ಅಲ್ವಾ ಫ್ಲೋ ಆಗ್ತಾ ಇರೋದು ಈ ಒಂದು ಬ್ರಾಂಚ್ ಅಲ್ಲಿ, QP ಬ್ರಾಂಚ್ ಅಲ್ಲಿ ಕರೆಂಟ್ I1 ಮಾತ್ರ. ಸೊ ವ್ಯಾಲ್ಯೂ ಎಷ್ಟಾಗಿರುತ್ತೆ ನಮಗೆ 1.30 ಆಂಪಿಯರ್. ನೆಕ್ಸ್ಟ್ ಬ್ರಾಂಚ್ RS ಅಲ್ಲಿ, ಸೊ RS ಏನಾಗ್ತಾ ಇದೆ 1 ಮತ್ತೆ 2 ಲೂಪ್ ಮಧ್ಯೆ ಶೇರ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೋದು ನಾವು IRS ವಿಲ್ ಬಿ ಈಕ್ವಲ್ ಟು I1 ಮೈನಸ್ I2 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಮೇಜರ್ ಆಗಿ, ಸರಿನಾ. ಮೊದಲನೇ ಲೂಪಿನ ಕರೆಂಟ್ ಮೈನಸ್ ಎರಡನೇ ಲೂಪಿನ ಕರೆಂಟ್. ಮೊದಲನೇ ಲೂಪ್ ಕರೆಂಟ್ ಏನು 1.30 ಮೈನಸ್ ಎರಡನೇ ಲೂಪ್ ಕರೆಂಟ್ ಏನು 0.34. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 1.30 ಮೈನಸ್ 0.34 ವ್ಯಾಲ್ಯೂ 0.96 ಆಂಪಿಯರ್. ಗೊತ್ತಾಯ್ತಾ. ಎಸ್. ನೆಕ್ಸ್ಟ್ ಇಲ್ಲಿ ಟಿ ಮತ್ತೆ ಯು ಮಧ್ಯೆ ಇರುವಂತ ಕರೆಂಟ್ ITU. ಸೊ ವ್ಯಾಲ್ಯೂ ಏನಾಗುತ್ತೆ ಈ TU ಈ ಬ್ರಾಂಚ್ ಅಲ್ಲಿ ಫ್ಲೋ ಆಗ್ತಿರುವಂತ ಕರೆಂಟ್ ಯಾವುದು I2, ಯಾಕಂದ್ರೆ ಈ ಒಂದು ಬ್ರಾಂಚು ಕೇವಲ ಲೂಪ್ 2 ಅಲ್ಲಿ ಮಾತ್ರ ಇದೆ, ಯಾವ್ದ್ರ ಮಧ್ಯನೂ ಕೂಡ ಶೇರ್ ಆಗ್ತಾ ಇಲ್ಲ. ಸೊ ಕರೆಂಟ್ I2 ಫ್ಲೋ ಆಗಿರುತ್ತೆ. ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ 0.34 ಆಂಪಿಯರ್. ಮತ್ತಿನ್ನೇನು ಕೇಳ್ತಾ ಇದ್ದಾರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ AB. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ AB ಅಂತಂದ್ರೆ ಇಲ್ಲಿಂದ ಶುರು ಆಗ್ಬಿಟ್ಟು ಇಲ್ಲಿ B ವರ್ಗೂ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅಂದ್ರೇನು V. ಸೊ V ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾ ಇದ್ದಾರೆ. V is equal to IR ಅಲ್ವಾ. ಸೊ V is equal to IR. ನೋಡಿ ಇಲ್ಲಿ ನಮಗೆ A ಇಂದ B ಮಧ್ಯೆ ಇರುವಂತ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾ ಇದ್ದಾರೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಂತಂದ್ರೆ ಈ ರೆಸಿಸ್ಟರ್ ಗಳನ್ನ ನಾನೇನ್ ಮಾಡಬೇಕು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕಾಗತ್ತೆ. ಸೊ ಟೋಟಲ್ ವೋಲ್ಟೇಜ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಈ 3 ಓಮ್ ರೆಸಿಸ್ಟೆನ್ಸ್ ಏನಾಗಿದೆ ಲೂಪ್ 1 ಮತ್ತೆ ಲೂಪ್ 2 ಮಧ್ಯೆ ಶೇರ್ ಆಗಿದೆ. ಸೊ ಏನಂತ ಬರಿಬಹುದು 3 ಇಂಟು I1 ಮೈನಸ್ I2 ಅಂತ ಬರಿಬಹುದಾ. ಎಸ್. ಸೊ I1 ಮೈನಸ್ I2 ಯಾಕಂದ್ರೆ ಎರಡು ಕರೆಂಟ್ ಫ್ಲೋ ಆಗ್ತಾ ಇರ್ತವೆ. I1 ಒಂದ್ ಸ್ವಲ್ಪ ಜಾಸ್ತಿ ಇದೆ I2 ಗಿನ್ನ, ಅದಕ್ಕೋಸ್ಕರ I1 ಮೈನಸ್ I2 ಮೈನಸ್ 8 ಇಂಟು ನೋಡಿ ಇಲ್ಲಿ 8 ಓಮ್ ರೆಸಿಸ್ಟೆನ್ಸ್ ಹತ್ರ ಇರುವಂತಹ ಕರೆಂಟ್ ಯಾವುದು ಅಂತ ಅಂದ್ರೆ I2 ಅಲ್ವಾ, ಅದ್ರ ಮುಖಾಂತರ ಫ್ಲೋ ಆಗ್ತಾ ಇರೋದು. ಸೊ ಇಂಟು I2 ನ ಮಾಡ್ಬೇಕಾಗತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅಂದ್ರೇನು ಇಲ್ಲಿಗೂ ಮತ್ತೆ ಅಲ್ಲಿಗೂ ಇರುವಂತ ಡಿಫರೆನ್ಸ್ ಅನ್ನ ವೋಲ್ಟೇಜ್ ಡಿಫರೆನ್ಸ್ ಅನ್ನ ಹೇಳ್ರಿ ಅಂತ ಅಷ್ಟೇ. ಸೊ 3 ಇಂಟು I1 ಮೈನಸ್ I2 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 0.96. ಸೊ 0.96 ಇಂಟು 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 2.88 ಬರುತ್ತೆ. 2.88 ಮೈನಸ್ 8 ಇಂಟು I2. ಸೊ 8 ಇಂಟು I2 ವ್ಯಾಲ್ಯೂ ಏನು 0.34 ವ್ಯಾಲ್ಯೂ ಎಷ್ಟು ಬಂತು 2.72. ಸೊ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ ನಮಗೆ 2.88 ಮೈನಸ್ 2.72 ವ್ಯಾಲ್ಯೂ ಈಸ್ 0.16 ವೋಲ್ಟ್ಸ್. ಸೊ ನಮಗೆ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು 0.16 ವೋಲ್ಟ್. ಸೊ ಈ ತರ ಬರಿತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.